ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಯುಗಾದಿ ನಂತರ ಮೇಷ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಒಬ್ಬ ದ್ರೋಹಿ ಮಹಿಳೆ ಇದ್ದಾಳೆ. ಅವಳನ್ನು ನೀವು ಸಂಪೂರ್ಣವಾಗಿ ನಂಬಿಬಿಟ್ಟರೆ ನಿಮ್ಮ ಜೀವನವನ್ನು ನಾಶಪಡಿಸೋದಕ್ಕೆ ಕಾಯ್ತಾ ಇದ್ದಾಳೆ. ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರುವಾಗಿದ್ದಾಳೆ. ಅವಳು ನಿಮ್ಮ ಮನೆಯಲ್ಲೇ ಇರುತ್ತಾಳೆ. ನಿಮಗೆ ನಿಮ್ಮ ಜೀವನಕ್ಕೆ ತೊಂದರೆ ಕೊಡೋದೇ ಅವಳ ಸಂಪೂರ್ಣವಾದ ಉದ್ದೇಶವಾಗಿರುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷವನ್ನು ಮಾರ್ಚ್ ತಿಂಗಳು ಯುಗಾದಿ ನಂತರ ಪರಿಗಣಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದ ಈ ಒಂದು ಹೊಸ ವರ್ಷ ಮಾರ್ಚ್ ತಿಂಗಳು ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ಬೇಕು ಅಂತ ಕಾಯ್ತಿರುವಂಥ ಎಲ್ಲ ರಾಶಿಯ ಜನರಲ್ಲೂ ಕೂಡ ಮೇಷ ರಾಶಿಯವರಿಗೆ 2026 ಒಬ್ಬ ಮಹಿಳೆ 10 ಹೆಜ್ಜೆಗಳ ದೂರ ಇದ್ದಾಳೆ. ಏಕೆಂದರೆ ನಿಮ್ಮ ಜೀವನವನ್ನು ಒಳಗೊಳಗೆ ನಾಶ ಮಾಡೋದೇ ಅವಳ ಪ್ರಥಮವಾದ ಗುರಿಯಾಗಿರುತ್ತದೆ. ಈ ಮಹಿಳೆಯಿಂದ ನಿಮಗೆ ಬಹಳಷ್ಟು ತೊಂದರೆಗಳು, ಅಪಾಯಗಳು ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಆ ಮಹಿಳೆ ನಿಮ್ಮ ಜೀವನಕ್ಕೆ ದೊಡ್ಡದಾದ ಕಂಟಕವನ್ನು ತರುತ್ತಿದ್ದಾಳೆ. ಈ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ಸಾವು ಕೂಡ ಬರಬಹುದು. ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮ ಪ್ರಾಣವನ್ನೇ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಈ ಮಹಿಳೆ ಯಾರೆಂದು ನಿಮಗೆ ತಿಳಿದರೆ ಖಂಡಿತವಾಗಿ ನಿಮ್ಮ ಮನಸ್ಸು ಒಡೆದು ಹೋಗುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ನೀರು ಸುರಿಯುತ್ತದೆ. ಈ ಮಹಿಳೆಯೊಂದಿಗೆ ನಿಮಗೆ ಆಳವಾದ ಸಂಬಂಧ ಇದೆ. ನೀವು ಈ ಮಹಿಳೆಯನ್ನ ಬಹಳಷ್ಟು ಪ್ರೀತಿ ಮಾಡ್ತೀರಾ. ಸ್ನೇಹಿತರೆ, ಈ ಮಹಿಳೆ ಎಲ್ಲ ಸಮಯದಲ್ಲೂ ಕೂಡ ನಿಮ್ಮ ಸುತ್ತಲೂ ತಿರುಗುತ್ತಲೇ ಇರುತ್ತಾಳೆ. ಖಂಡಿತವಾಗಿ ಅವಳು 2025ರಿಂದ ನಿಮ್ಮ ಜೀವನದಲ್ಲಿ ಹಲವಾರು ಗಂಡಾಂತರಗಳು, ತೊಂದರೆಗಳನ್ನು ತಂದಿಟ್ಟಿದ್ದಾಳೆ. ಒಟ್ಟಾರೆಯಾಗಿ ಈಗ ನಿಮ್ಮ ಸಮಸ್ಯೆಗಳು ಈಗ ಶುರುವಾದದ್ದಲ್ಲ. 2025ರಿಂದ ನಿಮಗೆ ಹಲವು ಬಾರಿ ಹಾನಿ ಮಾಡಲು ಪ್ರಯತ್ನ ಮಾಡ್ತಿದ್ದಾಳೆ. ಹಲವು ಬಾರಿ ನಿಮ್ಮ ಮೇಲೆ ಕುತಂತ್ರ, ಮಂತ್ರ, ತಂತ್ರವನ್ನು ಮಾಡಿಸಿದ್ದಾಳೆ. ಆದರೆ ಈಗ ದೇವರ ಕೃಪೆಯಿಂದ ನಿಮಗೆ ಯಾವುದೂ ಕೂಡ ತೊಂದರೆಗಳು ಬಂದಿಲ್ಲ. ಸುರಕ್ಷಿತವಾಗಿದ್ದೀರಾ. ನಿಮ್ಮ ಕುಲದೇವತೆಗಳ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕೂಡ ಬಂದಿಲ್ಲ. ನಿಮ್ಮ ಜೀವನದಲ್ಲಿ ಹಲವಾರು ಸಂಕಷ್ಟಗಳು ಬಂದಿದ್ದವು. ಹಲವಾರು ತೊಂದರೆಗಳನ್ನು ಎದುರಿಸಿದ್ದೀರಾ. ಆದರೆ ಸ್ನೇಹಿತರೆ, ಈಗ ಒಂದು ಹೊಸ ವರ್ಷದಲ್ಲಿ ಯುಗಾದಿ ಕಳೆದ ನಂತರ ಈ ಮಹಿಳೆ ಬೇರೆ ರೂಪದಲ್ಲೇ ಬರ್ತಿದ್ದಾಳೆ. ಈಗ ಅವಳು ಯಾರೆಂದು ನಿಮಗೆ ತಿಳಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಆತಂಕ, ಭಯ ಉಂಟಾಗೋದು ವಿಶೇಷವಾದ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಯಾವುದೇ ಆಗಿರಲಿ ನಿಮ್ಮನ್ನು ನಾಶ ಮಾಡಬೇಕೆಂದು ತೀರ್ಮಾನ ಮಾಡಿದ್ದಾಳೆ. ಆದ್ದರಿಂದ ನಾನು ಕೈ ಜೋಡಿಸಿ ನಿಮಗೆ ತಿಳಿಸೋದೇನೆಂದರೆ, ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಆ ಮಹಿಳೆಯೊಂದಿಗೆ ಇರುವಂತಹ ಎಲ್ಲ ಸಂಬಂಧವನ್ನು ಬೇಗನೆ ಮುರಿದು ಬಿಡಿ. ಅವಳೊಂದಿಗೆ ಯಾವಾಗಲೂ ಕೂಡ ದೂರವಾಗಿ ಇರಬೇಕು. ಏಕೆಂದರೆ ಸ್ನೇಹಿತರೆ, ಈ ಮಹಿಳೆ ನಿಮ್ಮ ಜೀವನಕ್ಕೆ ಎಲ್ಲ ರೀತಿಯ ತೊಂದರೆಗಳನ್ನು ತರ್ತಾಳೆ. ನಿಮ್ಮ ಜೀವನಕ್ಕೆ ಶಾಪವಾಗಿದ್ದಾಳೆ. ಒಟ್ಟಾರೆಯಾಗಿ ಮೇಷ ರಾಶಿಯವರೇ, ಈಗ ಬಹಳ ಅಪಾಯವಾದ ಕಾಲವಾಗಿದೆ. ನಿಮಗೆ ತುಂಬ ತೊಂದರೆ ಬರುತ್ತದೆ. ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ತರ್ತಾಳೆ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಯುಗಾದಿ ನಂತರ ಒಂದಾದ ಮೇಲೊಂದು ಸಮಸ್ಯೆ ಬರುತ್ತದೆ. ಕೆಲವೊಮ್ಮೆ ಅಪಘಾತಗಳು ಎದುರಾಗಬಹುದು. ಇನ್ನು ಕೆಲವೊಮ್ಮೆ ಮನೆಯಲ್ಲಿ ಜಗಳಗಳು, ಕದನಗಳು ನಡೀಬಹುದು. ನಿಮಗೆ ನಷ್ಟವನ್ನು ಉಂಟು ಮಾಡಬಹುದು. ಹಣಕಾಸಿನ ಕಷ್ಟಗಳು ಬರಬಹುದು. ನೀವು ಸಾಲದಲ್ಲಿ ಮುಳುಗಬಹುದು. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಗಾಯವಾಗಬಹುದು. ಮತ್ತೆ ಮತ್ತೆ ಅಪಘಾತಗಳು ಒಳಗಾಗುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಸುರಕ್ಷತೆಗಾಗಿ ಈ ಮಹಿಳೆಯಿಂದ ಸದಾ ಕಾಲ ದೂರವಾಗಿರೋದು ಉತ್ತಮ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ನಾವು ಅಂದುಕೊಳ್ತೀವಿ ದುರಾದೃಷ್ಟ ಅಂತ. ಖಂಡಿತವಾಗಿ ಅದೆಲ್ಲ ತಪ್ಪಾಗಿರುತ್ತದೆ. ನಿಮ್ಮ ಪಕ್ಕದಲ್ಲೇ ಇರುವಂತಹ ಒಬ್ಬ ಮಹಿಳೆ ನಿಮ್ಮ ಮೇಲೆ ಕಣ್ಣು ಹಾಕಿ ನಿಮ್ಮ ನಾಶವನ್ನು ಬಯಸ್ತಾ ಇರೋದ್ರಿಂದ, ಪದೇ ಪದೇ ನಿಮ್ಮ ಜೀವನದ ಮೇಲೆ ದೃಷ್ಟಿಯನ್ನು ಬಿಡ್ತಾ ಇರೋದ್ರಿಂದ, ನಕಾರಾತ್ಮಕವಾದ ಕುತಂತ್ರವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನ ನರಕವಾಗ್ತಾ ಇದೆ. ಹಲವಾರು ಬಾರಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎನ್ನುವಂತಹ ಪರಿಸ್ಥಿತಿಯನ್ನು ನೀವು ಎದುರಿಸಿದ್ದೀರಾ. ಈ ಮಹಿಳೆ ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಜೀವನದಲ್ಲಿ ಆಟವನ್ನು ಆಡ್ತಿದ್ದಾಳೆ ಎನ್ನುವಂತಹ ಮಾಹಿತಿ ಇದರಲ್ಲಿದೆ. ಈ ಮಹಿಳೆಯ ಜೊತೆ ಎಚ್ಚರವಾಗಿರಬೇಕು. ಅವರ ಹೆಸರು ಮತ್ತು ಅವರ ಅಕ್ಷರ ಯಾವದಿಂದ ಪ್ರಾರಂಭವಾಗುತ್ತೆ, ಅವರ ವಿಳಾಸ ಎಲ್ಲವನ್ನ ಕೂಡ ತಿಳಿಸಿಕೊಡ್ತೇವೆ. ಅವರು ಏಕೆ ನಿಮ್ಮ ಹಿಂದೆ ಬಿದ್ದಿದ್ದಾರೆ, ನಿಮ್ಮನ್ನು ನಾಶಕ್ಕಾಗಿ ಕಾಯ್ತಿದ್ದಾಳೆ, ನಿಮ್ಮನ್ನು ನಾಶ ಮಾಡಲು ಏಕೆ ಬಯಸ್ತಾ ಇದ್ದಾಳೆ, ಇದರ ಸಂಪೂರ್ಣ ಮಾಹಿತಿ ಇದರಲ್ಲಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನಕ್ಕೆ ಹಲವಾರು ಪಾಠವನ್ನು ಕಲಿಸಿತ್ತು. ಬಹಳ ವಿಷಯಗಳನ್ನು ನಿಮಗೆ ತಿಳಿಸಿತ್ತು. ನಿಮ್ಮ ಜೀವನದಲ್ಲಿ ಹೆಚ್ಚು ಸಂತೋಷಗಳು ಬಂದಿಲ್ಲ. ಆದರೆ ಹಲವಾರು ಬಾರಿ ದುಃಖಗಳು, ಕಷ್ಟಗಳು, ನಷ್ಟಗಳು ಬಂದಿದ್ದವು. ಆದರೆ ಸ್ನೇಹಿತರೆ, ಇನ್ನು ಮುಂದೆ ಹೋದ ವರ್ಷ ಹೋಗಿದ್ದಾಗಿದೆ. ಇದೀಗ ಮುಂಬರುವಂತಹ ವರ್ಷ ನಿಮಗಾಗಿ ಉತ್ತಮವಾಗಿರುವುದನ್ನು ತರುತ್ತದೆ. ಬಹಳ ಮುಖ್ಯವಾಗಿ ಅದಕ್ಕಾಗಿ ನೀವು ಈ ಮಹಿಳೆಯಿಂದ ದೂರವಾಗಿರುವುದು ಉತ್ತಮ, ಅತ್ಯಂತ ಅಗತ್ಯ. ಏಕೆಂದರೆ ಸ್ನೇಹಿತರೆ, ಶನಿಯ ಸಾಡೆ ಸಾತಿ ನಿಮಗೆ ವಿಶೇಷವಾಗಿ
ತುಂಬ ಕಷ್ಟವನ್ನು ಕೊಟ್ಟಿತ್ತು, ತೊಂದರೆಯನ್ನು ಅನುಭವಿಸಿದ್ದೀರಾ, ಬಹಳಷ್ಟು ನೋವು ದುಃಖದಲ್ಲಿ ಮುಳುಗಿದ್ದೀರಾ. ಆದರೆ ಈಗ ಶನಿದೇವರ ಆಶೀರ್ವಾದ ಕೂಡ ಸಂಪೂರ್ಣವಾಗಿ ನಿಮ್ಮ ಮೇಲೆ ಪ್ರಸನ್ನವಾಗಿದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಕಡಿಮೆ ಆಗುತ್ತದೆ. ನಿಮಗೆ ಪ್ರತಿ ಬಾರಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಲಾಭ ಸಿಗುವ ಸಾಧ್ಯತೆ ಇದೆ. ನೀವು ಕೂಡ ಹಣ ಸಂಪತ್ತನ್ನು ಗಳಿಸಿಕೊಳ್ಳುವ ಅವಕಾಶವನ್ನು ಪಡೆದುಕೊಳ್ತೀರಾ. ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಕೂಡ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು. ಏಕೆಂದರೆ ಈಗ ನಿಮ್ಮ ಗುರುಗ್ರಹದ ಸ್ಥಾನ ಬದಲಾವಣೆಯಾಗಿದೆ. ಅತ್ಯುತ್ತಮವಾಗಿ ಬಲವಾದ ಸ್ಥಿತಿಯಲ್ಲಿ ಇರೋದರ ಕಾರಣ ನಿಮ್ಮ ಜೀವನ ಅತ್ಯಂತ ಪ್ರಸನ್ನವಾಗುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವರು ತಮ್ಮವರು ಎಲ್ಲ ರೀತಿಯ ಬೆಳವಣಿಗೆಯನ್ನು ನೋಡಲು ಇಷ್ಟಪಡದೇ ಇರುವಂಥವರು ನಿಮ್ಮ ಜೊತೆಗೆ ಇರುವಂತಹ ಕಾರಣ ನಿಮ್ಮನ್ನು ಹಿಂದೆ ಎಳೆಯುವಂತಹ ಪ್ರಯತ್ನಗಳನ್ನು ಮಾಡ್ತಿರ್ತಾರೆ. ಅಂತಹ ಜನರುಗಳಿಂದ ದೂರವಾಗೋದು ಅತ್ಯಂತ ಮುಖ್ಯ. ಈ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುತ್ತಾರೆ. ಕೆಲವೊಮ್ಮೆ ಪರಿಸ್ಥಿತಿ ಹೆಂಗಾಗಿರುತ್ತದೆ ಅಂದರೆ ನಿಮ್ಮ ಬಳಿ ಹಣವಿದ್ದರೂ ಕೂಡ ಸಂತೋಷ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಏನನ್ನೇ ಖರೀದಿ ಮಾಡಿದರೂ ಕೂಡ ನಿಮಗೆ ದುಷ್ಟ ಕಣ್ಣುಗಳ ಶಕ್ತಿಯ ಕಾಟಗಳು ತೊಂದರೆಯನ್ನು ಕೊಡ್ತಾ ಇರುತ್ತೆ. ಇಂತಹ ಜನರು ವ್ಯಕ್ತಿಗಳು ಅತ್ಯುತ್ತಮ ಅಸೂಯೆ ಪಡುವಂತಹ ಮನುಷ್ಯರು ನಿಮ್ಮ ಜೀವನದ ಸಂಬಂಧಿಕರೇ ಆಗಿರ್ತಾರೆ. ಬಹಳಷ್ಟು ಕಷ್ಟವನ್ನು ನೀವು ಎದುರಿಸಿದ ನಂತರವೂ ಕೂಡ ಒಳ್ಳೆಯದನ್ನು ಪಡೆದುಕೊಳ್ಳೋದಕ್ಕೆ ಸಾಕಷ್ಟು ತೊಂದರೆ, ನೋವನ್ನು, ದುಃಖವನ್ನು ಅನುಭವಿಸುವಂತಹ ಪರಿಸ್ಥಿತಿಗಳು, ಮೇಲಿಂದ ಮೇಲೆ ಆರೋಗ್ಯದ ಸಮಸ್ಯೆಗಳು, ಹಣವನ್ನು ಆಸ್ಪತ್ರೆಗೆ ಸುರಿಯುವಂತಹ ಸಂದರ್ಭ, ಇದಕ್ಕೆಲ್ಲ ಕಾರಣ ಆ ಮಹಿಳೆ ನಿಮ್ಮ ಮನೆಯ ಬಾಗಿಲನ್ನು ದಾಟಿದರೆ ಆದಲ್ಲಿ ಖಂಡಿತವಾಗಿ ನಿಮ್ಮ ಮನೆಯ ವಿನಾಶಕ್ಕೆ ಕಾರಣವಾಗ್ತಾಳೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಒಂದಾದ ಮೇಲೊಂದು ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಆದ್ದರಿಂದ ಮಹಿಳೆಯನ್ನ ನಿಮ್ಮ ಮನೆ ಬಾಗಿಲಿಗೆ ಬರಲು ಬಿಡಬೇಡಿ. ಏಕೆಂದರೆ ಒಮ್ಮೆ ಸಮಸ್ಯೆಗಳು ಬಂದರೆ ನೀವಿರುವವರೆಗೂ ಕೂಡ ಸಮಸ್ಯೆಗಳ ಅಲೆಯಲ್ಲಿ ನೀವು ಮುಳುಗಿ ಸಾಯಬೇಕಾಗುತ್ತದೆ. ಒಟ್ಟಾರೆಯಾಗಿ ಸಮಸ್ಯೆಗಳಿಗೆ ಪರಿಹಾರ ಇಲ್ವಾ ಅಂತ ಕೇಳೋದಾದರೆ ಖಂಡಿತವಾಗಿ ಪರಿಹಾರವನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ. ಈ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರ ಬೇಕು ಅಂದರೆ ಆ ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು. ಯುಗಾದಿ ಕಳೆದ ನಂತರ ನಿಮಗೆ ಅತ್ಯಂತ ಕೆಟ್ಟ ವರ್ಷವಾಗಬಹುದು. ಏಕೆಂದರೆ ಆ ಹೆಂಗಸು ಹಿಂದೆ ಮಾತ್ರವಲ್ಲ, ಇನ್ನು ಮುಂದಿನ 14 ವರ್ಷಗಳವರೆಗೂ ಕೂಡ ನಿಮ್ಮ ಹಿಂದೆನೇ ಬಿದ್ದಿರ್ತಾಳೆ. ಪ್ರತಿಯೊಂದು ಹೊಸ ತಂತ್ರ ಮಂತ್ರಗಳನ್ನು ಮಾಡಿ ನಿಮ್ಮನ್ನು ನಾಶ ಮಾಡಲು ಕಾಯುತ್ತಿದ್ದಾಳೆ. ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಮೊದಲು ಈ ಹೆಂಗಸು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು, ನಿಮ್ಮನ್ನು ತುಂಬ ಬಯಸ್ತಾ ಇದ್ಲು. ಆದರೆ ಈಗ ಅದೇ ಪ್ರೀತಿ ದ್ವೇಷವಾಗಿ ಬದಲಾಗಿದೆ. ಇದೀಗ ಆ ಹೆಂಗಸು ನಿಮಗೆ ಪ್ರತಿಜ್ಞೆ ಮಾಡಿಕೊಂಡಿದ್ದಾಳೆ, ಯಾವುದೇ ರೀತಿಯಲ್ಲಾದರೂ ಸರಿ ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಎಂದು ಕಂಗಾಲಾಗಿಸಬೇಕೆಂದು ಕಾಯ್ತಾ ಇದ್ದಾಳೆ. ಈ ಹೆಂಗಸಿನ ಒಂದೇ ಉದ್ದೇಶ ಅಂದರೆ ನೀವು ಕಷ್ಟಪಡಬೇಕು. ಈ ಒಂದು ವರ್ಷದಲ್ಲಿ ನೀವು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಬೇಕು, ನಿಮ್ಮ ಮನೆಯನ್ನೇ ನರಕ ಮಾಡಬೇಕು. ನೀವು ರಾತ್ರಿ ನಿದ್ರೆಗೆ ಹೋದಾಗ ಆ ಹೆಂಗಸು ಎಲ್ಲ ರೀತಿಯ ತೊಂದರೆಯನ್ನು ಕೊಡಲು ಶುರು ಮಾಡ್ತಾಳೆ. ಮಾಟ ಮಂತ್ರದ ವಸ್ತುಗಳನ್ನು ನಿಮ್ಮ ಮನೆಯ ಸುತ್ತ ಎಸೆದು ಹೋಗ್ತಾಳೆ. ಈ ಹೆಂಗಸು ಯಾರೋ ಹೊರಗಿನವರಲ್ಲ, ದೂರದವರಲ್ಲ, ನಿಮ್ಮೊಂದಿಗೆ ತುಂಬ ಆಳವಾದ ಸಂಬಂಧ ಹೊಂದಿರುವಂತಹ ವ್ಯಕ್ತಿಯೇ ಆಗಿರ್ತಾಳೆ. ಖಂಡಿತವಾಗಿ ನೀವು ಅವಳನ್ನು ಚೆನ್ನಾಗಿ ತಿಳ್ಕೊಂಡಿರ್ತೀರಾ. ಖಂಡಿತವಾಗಿ ನೀವು ಚೆನ್ನಾಗಿ ಅವಳನ್ನು ತಿಳಿದುಕೊಂಡಿರ್ತೀರಾ. ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ನೀವು ಅವಳನ್ನ ಗುರುತಿಸುವಂತಹ ಮಾಹಿತಿ ಇದರಲ್ಲಿದೆ. ಆ ಹೆಂಗಸು ಪದೇ ಪದೇ ಬಂದು ಹಣದ ಕಷ್ಟವನ್ನು ನಿಮ್ಮ ಮುಂದೆ ಹೇಳ್ತಾ ಇರ್ತಾಳೆ, ಹಣವನ್ನು ಪಡೆದುಕೊಳ್ತಾ ಇರ್ತಾಳೆ. ಪ್ರತಿದಿನ ಹಣ ಹಣ ಎನ್ನುವಂತಹ ಮಾತು ಅವಳ ಬಾಯಲ್ಲಿ ಹಲವಾರು ಬಾರಿ ಬರ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಇರುವಂತಹ ಪಕ್ಕದಲ್ಲೇ ಇರಬಹುದು, ನಿಮ್ಮ ಜೀವನದಲ್ಲೇ ಇರಬಹುದು, ನಿಮ್ಮ ಸಂಬಂಧಿಕರಲ್ಲೂ ಕೂಡ ಆಗಿರಬಹುದು. ನೀವು ನಂಬಿ ಅವರನ್ನು ನಿಮ್ಮ ಜೀವನದ ಎಲ್ಲವನ್ನ ಕೂಡ ಹೇಳಿಕೊಂಡಿರ್ತೀರಾ. ಆದರೆ ಅಂತಹ ವ್ಯಕ್ತಿ ಅವಳ ಕಣ್ಣುಗಳಿಂದ ದ್ವೇಷದ ಒಂದು ಜ್ವಾಲೆಯನ್ನು ನೀವು ಗಮನಿಸೋಕೆ ಸಾಧ್ಯವಾಗಿರುವುದಿಲ್ಲ. ಆ ಮಹಿಳೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾಳೆ. ಪ್ರತಿದಿನ ನಿಮ್ಮ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ನಿಮ್ಮ ಯಶಸ್ಸನ್ನು, ಏಳಿಗೆಯನ್ನು ಕಂಡಾಗ ಅವಳು ಸಹಿಸೋದಿಲ್ಲ. ಸಂಪೂರ್ಣವಾಗಿ ಎಲ್ಲವನ್ನ ತಿಳಿದುಕೊಂಡು ಅಕ್ಕಪಕ್ಕದವರ ಮನೆಯಲ್ಲಿ ಗಾಸಿಪನ್ನು ಮಾಡ್ತಾರೆ. ನಿಮ್ಮ ಜೀವನದ ಬಗ್ಗೆ ಯಾವಾಗಲೂ ಕೂಡ ಆಲಸ್ಯದ ಮಾತುಗಳನ್ನು ಆಡ್ತಿರ್ತಾರೆ. ನಿಮ್ಮ ಮನೆಗೆ ಬಂದಾಗಲೆಲ್ಲ ದೃಷ್ಟಿಯನ್ನು ಬಿಡ್ತಾ ಇರ್ತಾರೆ. ಅಂಥವರ ಮೇಲೆ ನೀವು ನಿಜವಾಗಿಯೂ ಒಂದು ಕಣ್ಣನ್ನು ಇಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಂತಹ ಮಹಿಳೆಯರನ್ನು ನಿಮ್ಮ ಮನೆಯ ಬಾಗಿಲಿಗೆ ಸೇರಿಸಬಾರದು. ನಮ್ಮ ಶಾಸ್ತ್ರಗಳಲ್ಲಿ ಕೂಡ ಹೇಳುತ್ತದೆ, ಪ್ರತಿದಿನ ಯಾವಾಗಲೂ ಮಹಿಳೆಯರು ಹಣ ಮತ್ತು ಮನೆಗಳಲ್ಲಿ ಜಗಳ ಆಡೋದು, ಕಣ್ಣೀರು ಹಾಕೋದು, ಮನಸ್ಸುಗಳಿಗೆ ನೋವಾಗುವಂತಹ ಮಾತನ್ನು ಆಡೋದು, ಇದೆಲ್ಲ ಕೂಡ ಒಂದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ. ಈ ವರ್ಷದಲ್ಲಿ ನಿಮಗೆ ಬಹಳಷ್ಟು ಅದೃಷ್ಟ ಇರೋದ್ರಿಂದ ಈ ಮಹಿಳೆಯ ಕಣ್ಣೀರು, ಕೆಟ್ಟ ದೃಷ್ಟಿಗಳು, ಮನೆಯಲ್ಲಿ ನಕಾರಾತ್ಮಕವಾದ ಮಾತುಗಳು ನಿಮ್ಮ ಎಲ್ಲ ಅದೃಷ್ಟವನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಬಹಳ ಎಚ್ಚರಿಕೆ ಆಗಿರಬೇಕು. ಈ ಸಂದರ್ಭದಲ್ಲಿ 2026ರ ಆರಂಭದಲ್ಲೇ ನೀವು ಒಂದು ಮಂತ್ರವನ್ನು ನೆನಪಿಟ್ಟುಕೊಳ್ಬೇಕು. ಆ ಮಂತ್ರವನ್ನು ಪ್ರತಿದಿನ ಜಪಿಸಬೇಕು. ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ಎಲ್ಲವೂ ಕೂಡ ಸಕಾರಾತ್ಮಕವಾದ ಶಕ್ತಿಯನ್ನು ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಬರಮಾಡ್ಕೊಡೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಆ ಒಂದು ಮಂತ್ರ ಹೀಗಿದೆ, ಶ್ರೀಂ. ಈ ಒಂದು ಮಂತ್ರವನ್ನು ಶುಕ್ರವಾರದ ದಿನ 108 ಬಾರಿ ಜಪಿಸಬೇಕು. ಶ್ರೀಂ ಮಹಾಲಕ್ಷ್ಮಿಯೇ ನಮಃ. ಈ ಒಂದು ಮಂತ್ರವನ್ನು ಮರಿಬೇಡಿ. ಇದನ್ನು ಜಪಿಸ್ತಾ ಬಂದೋದ್ರಿಂದ ಮಹಾಲಕ್ಷ್ಮಿಯ ದೇವಿಯ ಅನುಗ್ರಹ ಖಂಡಿತವಾಗಿ ನಿಮ್ಮ ಮೇಲಿರುತ್ತೆ. ನಿಮ್ಮ ಮನೆಗೆ ಬರುವಂತಹ ಎಲ್ಲ ದೃಷ್ಟಿ ದೋಷಗಳು ದೂರವಾಗುತ್ತೆ. ಖಂಡಿತವಾಗಿ ಮಹಿಳೆ ನಿಮಗೆ ಪ್ರೀತಿ ತೋರಿಸಿದ
ಬೆಳೆಸಿದರೆ, ನಿಮಗೆ ಗೌರವ ಕೊಟ್ಟರೆ ನೀವು ಯಾವುದೇ ರೀತಿಯ ಪ್ರೀತಿಯನ್ನು ಕೂಡ ಕೊಡಬಹುದು. ಆದರೆ ಅಂಧ ಪ್ರೀತಿ ಮಾತ್ರ ಮಾಡಬಾರದು. ಕಣ್ಣು ಇಲ್ಲದ ಪ್ರೀತಿ ಖಂಡಿತವಾಗಿ ನಿಮಗೆ ಮುಂದಿನ ದಿನಗಳಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತದೆ. ಆದ್ದರಿಂದ ಪ್ರೀತಿಗೆ ಪ್ರೀತಿಯನ್ನು ಕೊಡೋದು ಉತ್ತಮ. ಆದರೆ ಕೆಲವು ಕೆಟ್ಟ ಜನರ ಸಹವಾಸದಿಂದ ನೀವು ಪ್ರೀತಿಯ ಎಂಬ ಮೋಸದ ಬಾಲೆಯಲ್ಲಿ ಸಿಕ್ಕಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಹೆಚ್ಚು ಜೋಪಾನವಾಗಿರಿ. ಇನ್ನು ಮುಂದಿನ ಬರುವಂತಹ ದಿನಗಳಲ್ಲಿ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಬಹಳಷ್ಟು ಬುದ್ಧಿವಂತಿಕೆಯಿಂದ ಇರಿ. ಆದರೆ ಹೃದಯದಿಂದ ಹೆಚ್ಚು ಎಲ್ಲವನ್ನ ಬಳಸಿದರೆ ಕೆಟ್ಟ ಪರಿಸ್ಥಿತಿ ಉಂಟಾಗುತ್ತೆ. ಬುದ್ಧಿಯಿಂದ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ವರ್ಷ ದೊಡ್ಡ ಅಪಾಯ ಇರೋದ್ರಿಂದ ನಿಮ್ಮ ನೋವು ಅಂಥದ್ದಾಗಿರುತ್ತದೆ. ಆದ್ದರಿಂದ ಅಂತಹ ವ್ಯಕ್ತಿಗಳಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನ ಮಾತುಗಳನ್ನಾಗಲಿ ನಿಮ್ಮ ಯಶಸ್ಸಿನ ಬಗ್ಗೆ ಆಗಲಿ ತಿಳಿಸೋಕೆ ಹೋಗಬೇಡಿ. ಎಲ್ಲವನ್ನ ಗುಪ್ತವಾಗಿಟ್ಟುಕೊಳ್ಳಿ. ಈ ಸಮಯದಲ್ಲಿ ನಾವು ತಿಳಿಸಿರುವಂತಹ ಮಂತ್ರವನ್ನು ಖಂಡಿತವಾಗಿ ಮರಿಬೇಡಿ. ನಿಮ್ಮ ಕನಸುಗಳು ನನಸಾಗುವಂತಹ ಸಮಯ ಇದಾಗಿರೋದ್ರಿಂದ ಈ ಸಣ್ಣ ಪುಟ್ಟ ಪರಿಹಾರ ತಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಂದುಕೊಂಡಂತಹ ಮಟ್ಟಿಗೆ ಆದಷ್ಟು ಬೇಗ ತಲುಪೋದು. ಎಲ್ಲ ರೀತಿಯ ಕೆಟ್ಟ ಕಡಿನ ದೃಷ್ಟಿಗಳು ದೂರವಾಗೋದಕ್ಕೆ ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ವಿಳ್ಯದೆಲೆ ಹಾರವನ್ನು ಹಾಕಬೇಕು. ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳು, ಶತ್ರುಗಳ ಕಾಟಗಳು ಕ್ರಮೇಣವಾಗಿ ದೂರವಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.